ರಾಮನಗರದಲ್ಲಿ ಎರಡನೇ ಕೋವಿಡ್ ಸೋಂಕು ಪತ್ತೆಯಾಗಿದೆ. ಜ್ವರ ಬಂದಿದ್ದಂತಹ ಮಹಿಳೆಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಒಂದೇ ಗ್ರಾಮದ ಇಬ್ಬರಿಗೆ ಕೋವಿಡ್ ಸೋಂಕು ಪಾಸಿಟಿವ್ ಕಂಡು ಬರ್ತಾ ಇರೋದು. ಬೈರಮಂಗಲ ಗ್ರಾಮದ ಇಬ್ಬರಲ್ಲಿ ಕೋವಿಡ್ ಸೋಂಕು ಪತ್ತೆಯಾಗಿದೆ. ಓರ್ವ ಎಂಜಿನಿಯರಿಂಗ್ ವಿದ್ಯಾರ್ಥಿ ಹಾಗೆ ಓರ್ವ ಮಹಿಳೆಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ಸೋಂಕಿತರಿಬ್ಬರಿಗೂ ಕೂಡ ಯಾವುದೇ ಟ್ರಾವೆಲ್ ಹಿಸ್ಟರಿ ಇಲ್ಲ. ಇದು ಗಮನಿಸಬೇಕಾದಂತಹ ವಿಚಾರ. ರಾಮನಗರ ಜಿಲ್ಲಾ ಆರೋಗ್ಯಾಧಿಕಾರಿ ನಿರಂಜನ್ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ರಾಮನಗರದ ಇಬ್ಬರಿಗೆ ಕೋವಿಡ್ ಸೋಂಕು ಪಾಸಿಟಿವ್ ಬಂದಿರೋದು. ಓರ್ವ ಮಹಿಳೆಗೆ ಜ್ವರ ಬಂದಿದ್ದಂತಹ ಓರ್ವ ಮಹಿಳೆಗೆ ಸದ್ಯ ಕೋವಿಡ್ ಇರುವಂತದ್ದು ದೃಢಪಟ್ಟಿದೆ. ಬೈರಮಂಗಲ ಗ್ರಾಮದ ಇಬ್ಬರಿಗೆ ಕೋವಿಡ್ ಸೋಂಕು ಸದ್ಯ ದೃಢಪಟ್ಟಿರೋದು. ಓರ್ವ ಎಂಜಿನಿಯರಿಂಗ್ ವಿದ್ಯಾರ್ಥಿ ಹಾಗೆ ಮತ್ತೋರ್ವ ಮಹಿಳೆ, ಅವರಿಗೆ ಜ್ವರ ಬಂದಿತ್ತು. ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಕೋವಿಡ್ ಇರುವಂತದ್ದು ಸದ್ಯ ಕನ್ಫರ್ಮ್ ಆಗಿದೆ. ಸೋಂಕಿತರಿಬ್ಬರಿಗೂ ಕೂಡ ಯಾವುದೇ ಟ್ರಾವೆಲ್ ಹಿಸ್ಟರಿ ಇಲ್ಲ. ಅಂದ್ರೆ ಬೇರೆ ಜಾಗಕ್ಕೆ ಅವ್ರು ಹೋಗಿ ಬಂದಿದ್ದಾರೆ, ಬೇರೆ ಊರಿಗೆ ಹೋಗಿ ಬಂದಿದ್ದಾರೆ ಅನ್ನುವಂಥ ಹಿಸ್ಟರಿ ಅವ್ರಿಗಿಲ್ಲ. ಹಾಗಿದ್ದಾಗ್ಯೂ ಅವರಿಗೆ ಕೋವಿಡ್ ಹೇಗೆ ಬಂತು ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ರಾಮನಗರ ಪ್ರತಿನಿಧಿ ಮೋಹನ್ ನೀಡ್ತಾ ಹೋಗ್ತಾರೆ. ಮೋಹನ್, ಒಂದೇ ಗ್ರಾಮದ ಇಬ್ಬರಲ್ಲಿ ಸದ್ಯ ಕೋವಿಡ್ ಸೋಂಕು ಕಾಣಿಸಿಕೊಂಡಿರುವುದು, ಟ್ರಾವೆಲ್ ಹಿಸ್ಟರಿ ಇಲ್ಲ, ಬಟ್ ಸೋಂಕು ಹೇಗೆ ಬಂತು ಅನ್ನುವಂಥದ್ದು ಪ್ರಶ್ನೆ. ಜಿಲ್ಲಾಧಿಕಾರಿಗಳು ಏನ್ ಮಾಹಿತಿ ನೀಡಿದ್ದಾರೆ? ಖಂಡಿತ ವಿದೇಶಿ, ಏನು ರಾಮನಗರ ಜಿಲ್ಲೆಯಲ್ಲಿ ಈಗಾಗಲೇ ನಿನ್ನೆಯಿಂದ ಈವರೆಗೆ 2 ಪ್ರಕರಣಗಳು ಕೂಡ ದಾಖಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಒಂದೇ ಗ್ರಾಮದ ಇಬ್ಬರಲ್ಲಿ ಕೋವಿಡ್ ಸೋಂಕು ಕಾಣಿಸಿಕೊಂಡಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಏನೋ ಇಂಜಿನಿಯರಿಂಗ್ ವಿದ್ಯಾರ್ಥಿಗೆ ಅಲ್ಲಿಯ ಒಂದು ಬೈರಮಂಗಲ PSC ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಆತನಿಗೂ ಕೋವಿಡ್ ಪಾಸಿಟಿವ್ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಆತನಿಗೆ ಕೆಮ್ಮು ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಆಗಮಿಸಿ ಅಲ್ಲಿ ಆತ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸ್ತಾನೆ. ಆಗ ಆತನಿಗೆ ಕೋವಿಡ್ ಪಾಸಿಟಿವ್ ಬಂದಿರತಕ್ಕಂಥದ್ದು. ಇನ್ನೋರ್ವ ಮಹಿಳೆಗೆ ಇಂದು ಏನು ಜಿಲ್ಲಾಸ್ಪತ್ರೆಗೆ ಜ್ವರದಿಂದ ಬಳಲ್ತಾ ಇರ್ತಕ್ಕಂತಹ ಮಹಿಳೆ ಬಂದು ಇಲ್ಲಿ ಅಡ್ಮಿಟ್ ಅನ್ನ ಆಗಿರ್ತಾರೆ. ಈ ಒಂದು ಮಹಿಳೆಗೂ ಕೂಡ ಏನು ಕೋವಿಡ್ ಟೆಸ್ಟ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಕೋವಿಡ್ ಪಾಸಿಟಿವ್ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಈ ಇಬ್ಬರಿಗೂ ಕೂಡ ಎಲ್ಲೂ ಕೂಡ ಟ್ರಾವೆಲ್ ಅನ್ನ ಮಾಡಿರೋದಿಲ್ಲ. ಅವರು ಏನೋ ಅವರ ನಿತ್ಯದ ದಿನಗಳಲ್ಲಿ ಅಂದ್ರೆ ಯಾವ ಒಂದು ಕೆಲಸಗಳಲ್ಲಿ ತೊಡಗ್ತಾ ಇದ್ರು ಆ ಒಂದು ಕೆಲಸಗಳಲ್ಲೇ ಅವರು ಅಂದ್ರೆ ಓರ್ವ ಕಾಲೇಜಿಗೆ ಹೋಗ್ತಾ ಇದ್ರೆ ಇನ್ನೊಬ್ಬ ಮಹಿಳೆ ಮನೆಯಲ್ಲೇ ಇರ್ತಕ್ಕಂಥದ್ದು. ಹೀಗಾಗಿ ಅವರಿಗೆ ಎಲ್ಲಿಂದ ಕೋವಿಡ್ ಬಂತು ಅನ್ನೋದು ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇತ್ತೀಚೆಗೆ ಏನು ಕೇರಳಕ್ಕೆ ಹೋಗಿ ಬರ್ತಕ್ಕಂತ ಅಯ್ಯಪ್ಪ ಸ್ವಾಮಿ ಅಂದ್ರೆ ಮಾಲೆಯನ್ನ ಆ ದಾರಿಗಳೇನಾದ್ರು ಅಲ್ಲಿ ಆ ಒಂದು ಏನು ಕೇರಳಕ್ಕೆ ಹೋಗಿ ಬಂದಂತ ಸಂದರ್ಭದಲ್ಲಿ ಆ ಒಂದು ಹರಡಿಕೆ ಏನಾದ್ರು ಆಗಿದ್ಯಾ, ಕೋವಿಡ್ ಸೋಂಕು ಏನಾದ್ರು ತಗಲಿದ್ಯಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು DHO ನಿರಂಜನ್ ಅವರು ಕೂಡ ಸಾಕಷ್ಟು ಕ್ರಮಗಳನ್ನ ತಗೊಳ್ಳಿಕ್ಕೆ ಈಗಾಗಲೇ ಎಲ್ಲಾ PSCಗಳಿಗೂ ಎಚ್ಚರಿಕೆಯನ್ನ ನೀಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಎಲ್ಲಾ ವೈದ್ಯರು ಕೂಡ ಸಾಕಷ್ಟು ಯಾರ್ಯಾರು ಒಂದು ಸೋಂಕು ಅಂದ್ರೆ ಕೆಮ್ಮಾಗಿರ್ಬೋದು, ನೆಗಡಿ ಆಗಿರ್ಬೋದು, ಶೀತ ಆಗಿರ್ಬೋದು, ಇಂಥ ಒಂದು ಪ್ರಕರಣಗಳು ಕಂಡು ಬಂದಂತ ಸಂದರ್ಭದಲ್ಲಿ ಅವರಿಗೆ ಕೋವಿಡ್ ಟೆಸ್ಟ್ ಅನ್ನ ಮಾಡಿ ಅವರಿಗೆ ಏನು ಸೂಕ್ತವಾದ ಕ್ರಮವನ್ನ ತಗೊಳ್ಬೇಕು, ಹಾಗೆ ಏನು ಅವರಿಗೆ ಚಿಕಿತ್ಸೆಯನ್ನ ನೀಡಬೇಕು ಅದನ್ನೆಲ್ಲ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೋತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಈ ಇಬ್ಬರಿಗೂ ಕೂಡ 2 ದಿನಗಳ ಕಾಲ ಏನೋ ಒಂದು ಚಿಕಿತ್ಸೆಯನ್ನ ಮುಂದುವರಿಸಿ ಜಿಲ್ಲಾಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆಯನ್ನ ನೀಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಜಿಲ್ಲಾಡಳಿತವು ಕೂಡ ಏನು ರಾಮನಗರದ 4 ತಾಲೂಕಿನಲ್ಲೂ ಕೂಡ ಸಾಕಷ್ಟು ಬಿಗಿ ಭದ್ರತೆಯನ್ನ ಅಂದ್ರೆ ಯಾರ್ಯಾರು ಕೋವಿಡ್ ಅಂದ್ರೆ ಕೇರಳಕ್ಕೆ ಹೋಗಿ ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಒಂದು ಟೆಸ್ಟ್ ಮಾಡುವಂತ ಕೆಲಸಕ್ಕೆ ಈಗಾಗಲೇ ಮುಂದುವರೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಯಾರೆಲ್ಲಿಗೆ ಏನು ಕೋವಿಡ್ ಹೆಚ್ಚಾದಂತ ಸಂದರ್ಭದಲ್ಲಿ ಸದ್ಯ ಒಂದು ಆಸ್ಪತ್ರೆ ಕೊಠಡಿಯನ್ನ ಸದ್ಯ ಸಿದ್ಧತೆ ಮಾಡ್ಕೊಳ್ಳಿಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ವಿದ್ಯಾ, ಥ್ಯಾಂಕ್ ಯು ಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.